कल्पितश्रभृतोर्पापुनर्जन्मनाम् आप्नेत्यात्मविदां कृतश्चेडतां भरतामरज्योतिषाम् लोकानां प्रलयोदयस्थितिविभश्चानेकधा यश्रुतो वाचं न सदधातुनेककिरणः त्रैलोक्यदीपो रविः। ವರ್ಗೋತ್ತಮ ಶ್ಲೋಕ ಪಾಠ ಆಗಿದೆ ಅಲ್ಲ. ವರ್ಗೋತ್ತಮಾಶ್ಚರಗರಹಾದಿಷು ಪೂರ್ವಮಧ್ಯಾಂ ಪರ್ಯಂತದ ಸೃಷಪದಾನೌ ಭಾಗಸಂಜ್ಞಾಃ ಸಿಂಹೋ ವೃಷಪ್ರಥಮಷಷ್ಟಃ ಯಾಂಗತೌಲಿ ಕುಂಭಾಸ್ತ್ರಿಕೋಣ ಭವನಾನಿ ಭವಂತಿ ಸೂರ್ಯಾತ್. ಇಲ್ಲಿ ವರ್ಗೋತ್ತಮ ಸಂಜ್ಞೆಗಳನ್ನು ನೋಡಿದ್ದೇವೆ ಮೊನ್ನೆ. ವರ್ಗೋತ್ತಮಾಶ್ಚರಗ್ರಹಾದಿಷು ಪೂರ್ವ ಮಧ್ಯ ಪರ್ಯಂತಗಾಃ ಶುಭ ಫಲಾಹ ನವಭಾಗ ಸಂಜ್ಞಾಃ ಹೇಳಿ, ಚರದಲ್ಲಿ ಪೂರ್ವ ಅಂದ್ರೆ ಮೊದಲನೇ ನವಾಂಶಕ ಇದ್ರೆ ಅದು ವರ್ಗೋತ್ತಮ, ಸ್ಥಿರ ರಾಶಿಗಳಲ್ಲಿ 5ನೇ ನವಾಂಶಕ ಬಂದ್ರೆ ಅದು ವರ್ಗೋತ್ತಮ, ಉಭಯ ರಾಶಿಗಳಲ್ಲಿ ಕೊನೆಯ ನವಾಂಶಕ ಬಂದ್ರೆ ಅದು ವರ್ಗೋತ್ತಮಾಂಶ ಅಂತ ಹೇಳುವಂತದ್ದನ್ನು ನೋಡಿದ್ದೇವೆ ನಾವು. ಆದ್ರೆ ಇದನ್ನು ಸುಲಭವಾಗಿ ನಾವು ತಿಳ್ಕೊಳ್ಳೋದಾದ್ರೆ ಯಾವ ಗ್ರಹನು ಎಲ್ಲಿ ಇರ್ತಾನೋ, ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ರಾಶಿಯಲ್ಲಿ ಅವನ ಅಂಶಕವೂ ಇದ್ದಾಗ ನವಾಂಶಕವು ಅಂದ್ರೆ ಅಂಶಕ ಅಂತ ಸಾಮಾನ್ಯ ಅಂಶವೂ ಹೌದು, ತ್ರಿಂಶಾಂಶ ಎಲ್ಲವೂ ಅಂಶಕಗಳು ಹೌದು. ಆದ್ರೆ ಅಂಶಕ ಅಂತ ಪ್ರಾಧಾನ್ಯತೆ ಇರುವಂತದ್ದು ನವಾಂಶಕಕ್ಕೆ. ಅದರಿಂದಾಗಿ ಕೇವಲ ಅಂಶಕ ಅಂತ ಇಷ್ಟೇ ಬಳಸಿದ್ರೆ ಅದು ನವಾಂಶ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಅದು ಸಾಮಾನ್ಯ ಎಲ್ಲ ಜಯಿಸರು ಕೂಡ ಅದು ಬಳಸುವ ಅಭ್ಯಾಸ. ಅಂಶಕ ಅಂತ ಹೇಳಿ, ಅಂಶಕ ಅಂತ ಹೇಳಿದ್ರೆ ನವಾಂಶಕ ಅಂತೇಳಿ ಅರ್ಥ. ಯಾವ ಒಬ್ಬ ಗ್ರಹನು ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ರಾಶಿಯಲ್ಲಿ ಅವನ ನವಾಂಶಕವೂ ಇದ್ದಾಗ ಅವನು ವರ್ಗೋತ್ತಮಾಂಶ ಅಂತೇಳಿ, ವರ್ಗೋತ್ತಮಾಂಶ ಉಳ್ಳವನು ಅಂತೇಳಿ ನಾವು ತಿಳ್ಕೊಳ್ಬೇಕು. ಇನ್ನು ಮೂಲ ತ್ರಿಕೋಣ ರಾಶಿಗಳನ್ನೆಲ್ಲ ಗ್ರಹರಿಗೆ ಹೇಳಿದ್ದಾರೆ. ಸಿಂಹರಾಶಿ, ವೃಷಭ ರಾಶಿ, ಸಿಂಹರಾಶಿ ರವಿಗೆ, ವೃಷಭ ರಾಶಿ ಚಂದ್ರನಿಗೆ. ಇಲ್ಲಿ ಒಂದು ಕೆಲಸ ಮಾಡಿದ್ದಾರೆ, ಏನು ಅಂತ ಹೇಳಿದ್ರೆ ಸಿಂಹ ವೃಷಃ ಹೇಳಿ 2 ಪ್ರತ್ಯೇಕ ಶಬ್ದಗಳಿಂದ ಹೇಳಿ, ಮತ್ತೆ ಪ್ರಥಮ ಷಷ್ಠ ಹಯಾಂಗ ತೌಲಿ ಕುಂಭಾಹ ಅಂತೇಳಿ ಎಲ್ಲ ಉಳಿದ 5 ಗ್ರಹರಿಗೆ ಮೂಲ ತ್ರಿಕೋಣವನ್ನು ಒಂದೇ ಶಬ್ದದಲ್ಲಿ ಹೇಳಿದ್ದಾರೆ, ಸಮಾಸ ಮಾಡಿ ಹೇಳಿದ್ದಾರೆ. ಇದನ್ನ ಪ್ರತ್ಯೇಕವಾಗಿ ಹೇಳಿದ್ದಾರೆ ರವಿ ಮತ್ತೆ ಚಂದ್ರನಿಗೆ. ಆದ್ರಿಂದಾಗಿ ನಾವು ಚಂದ್ರ ಮತ್ತೆ ರವಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾ ಪ್ರಾಧಾನ್ಯತೆ ಇದೆ ಅಂತ ಹೇಳುವಂತದ್ದು ನಮಗೆ ಗೊತ್ತಾಗ್ತದೆ. ಇದರಿಂದಾಗಿ ತಿಳ್ಕೊಳ್ಬೇಕಂದ್ರೆ ಪ್ರಾಧಾನ್ಯತೆ ಇದೆ. ಇಲ್ಲಿ ವರಾಹಮಿರಾಚಾರ್ಯರು ಈ ರೀತಿ ಹೇಳಿದ್ರಿಂದಾಗಿ ನಮಗೆ ತಿಳ್ಕೊಳ್ಬಹುದು ಎಂಬುದಾಗಿ ದಶಾಧ್ಯಾಯಿ ವ್ಯಾಖ್ಯಾನಕಾರರ ಅಭಿಪ್ರಾಯ. ಇಲ್ಲಿ ಸಿಂಹೇ ವಿಂಶತಿರಾದಿತಃ ಎಂಬುದಾಗಿ ಕೇವಲ ಸಿಂಹರಾಶಿ ಮೂಲ ತ್ರಿಕೋಣ ಅಷ್ಟು ಮಾತ್ರ ಅಲ್ಲ, ಆದಿತಃ ವಿಂಶತಿ, ಸಿಂಹರಾಶಿಯಲ್ಲಿ ಮೊದಲನೆಯ 20 ಡಿಗ್ರಿಗಳು ಮೂಲ ತ್ರಿಕೋಣ. ಗವಿ ತಿಳಿ ಹೇಳಿದರೆ ಗೋ ರಾಶಿಯಲ್ಲಿ ಅಂತ ಗವಿ ಅಂತ ಹೇಳಿದ್ರೆ ಸಪ್ತಾದೇಹದಲ್ಲಿ ತಿಳಿಸಿದ್ದಾರೆ. ವೃಷಭ ರಾಶಿಯಲ್ಲಿ ಎಂಬುದಾಗಿ ಅರ್ಥ. ಸರ್ವೇಂಶಕಾಹ ತುಂಗತಃ ಪರೈ, ಏನು ನಂತರದಲ್ಲಿ, ಪರ ಅಂತ ಹೇಳಿದ್ರೆ ನಂತರದಲ್ಲಿ ಎಂಬುದಾಗಿ ಅರ್ಥ. ಅಂದ್ರೆ ಸರ್ವೇಂಶಕಾಹ ತುಂಗತಃ ಪರೇ ಸರ್ವೇಂಶಕಾಹ ಅಂದ್ರೆ ಉಚ್ಚದ ನಂತರ, ಉಚ್ಚ 3 ಡಿಗ್ರಿ, ಉಚ್ಚದ ನಂತರದ ಎಲ್ಲಾ ಡಿಗ್ರಿಗಳು ಕೂಡ, ಅರ್ಥಾತ್ 3 ಡಿಗ್ರಿಯ ನಂತರದ 30 ಡಿಗ್ರಿಯವರೆಗಿನ 27 ಡಿಗ್ರಿಗಳು ಚಂದ್ರನಿಗೆ ಮೂಲ ತ್ರಿಕೋಣ ವೃಷಭ ರಾಶಿಯಲ್ಲಿ. ಮೇಷೇ 12 ಅಂದ್ರೆ ಕುಜನಿಗೆ ಮೇಷರಾಶಿಯಲ್ಲಿ 12 ಡಿಗ್ರಿಗಳು ಮೂಲ ತ್ರಿಕೋಣ. ಪಂಚಯೋಷಿತಿ ಪರೇ ತುಂಗಾತ್ ಅಂತೇಳಿ ಹೇಳಿದ್ರೆ ಉಚ್ಚದ ನಂತರದ 5 ಡಿಗ್ರಿಗಳು. ಯೋಷಿತಿ ಅಂತ ಹೇಳಿದ್ರೆ ಯೋಷಿತ ಅಂತ ಹೇಳಿದ್ರೆ ಕನ್ಯಾ, ಯೋಷಿತಿ ಅಂತ ಹೇಳಿದ್ರೆ ಕನ್ಯಾ ರಾಶಿಯಲ್ಲಿ ಉಚ್ಚದ ನಂತರ, ಅಂದ್ರೆ ಉಚ್ಚ ಎಷ್ಟು ಡಿಗ್ರಿ ಬುಧನಿಗೆ? 15 ಡಿಗ್ರಿ ಉಚ್ಚ ಅವನಿಗೆ. ಎಲ್ಲಿ ಹೇಳಿದ್ದಾರೆ? ಅಜ ವೃಷಭ ಮೃಗಾಂಗನ, ಅಜ ಅದಲ್ಲ,
ಜವೃಷಭ ಮೃಗಾಂಗನಾ ಕುಲೀರ ಜಜಮಯಣ ದಿವಾಕರಾತಿ ತುಂಗಾಹ ದಶಶಿಖಿ ಮನುಯುಕ್ ತಿಥಿ, ಅದರಿಂದಾಗಿ 15 ತಿಥಿಗಳು, 15 ಅಂತೇಳಿ ಅಂಕೆ. ಅದರಿಂದಾಗಿ 15ನೇ ಡಿಗ್ರಿ ಕನ್ಯಾ ರಾಶಿಯಲ್ಲಿ ಅವನು ಉಚ್ಚ. ಅದರ ನಂತರದ 5 ಡಿಗ್ರಿಗಳು ಅಂದ್ರೆ 15ರ ನಂತರ 20 ಡಿಗ್ರಿಯವರೆಗೆ ಅವನಿಗೆ ಮೂಲ ತ್ರಿಕೋಣ. ಹಯಾಂಗೆ ದಶ, ಧನುರಾಶಿಯಲ್ಲಿ ಗುರುವಿಗೆ 10 ಡಿಗ್ರಿಯವರೆಗಿನ ಮೊದಲ 10 ಡಿಗ್ರಿಗಳು ಅಂತೇಳಿ, 10 ಅಂತ ಹೇಳಿದ್ರೆ ಮೊದಲ 10 ಡಿಗ್ರಿಗಳು ಅವನಿಗೆ ಮೂಲ ತ್ರಿಕೋಣ. ಜೂಕೆ ಪಂಚ, ತುಲಾರಾಶಿಯಲ್ಲಿ ಮೊದಲ 5 ಡಿಗ್ರಿಗಳು ಶುಕ್ರನಿಗೆ ಮೂಲ ತ್ರಿಕೋಣ. ಘಟೇತು ವಿಂಶತಿ, ಮೊದಲ 20 ಡಿಗ್ರಿಗಳು ಕುಂಭರಾಶಿಯಲ್ಲಿ ಶನಿಗೆ ಮೂಲ ತ್ರಿಕೋಣ. ಘಟೇತು ವಿಂಶತಿ ಅಮೀ ಮೂಲ ತ್ರಿಕೋಣ. ಇದು ಮೂಲ ತ್ರಿಕೋಣ. ಇದೆಲ್ಲ ಮೂಲ ತ್ರಿಕೋಣಗಳು. ಸೂರ್ಯಾದೇಹೆ ಕ್ರಮಶಃ ಗ್ರಹಸ್ಯ ಕಥಿತಾಃ ಶೇಷಾಃ ಸ್ವರಾಶ್ಯಂಶಕಾಃ. ಇವುಗಳೆಲ್ಲ ಸೂರ್ಯಾದಿಗ್ರಹರಿಗೆ ಕ್ರಮವಾಗಿ ಹೇಳಿರತಕ್ಕಂತಹ ಮೂಲ ತ್ರಿಕೋಣಗಳು. ಶೇಷಾಹ, ಉಳಿದವುಗಳು. ಇವುಗಳನ್ನು ಬಿಟ್ಟು ಏನೆಲ್ಲ ಇದೆ ಅದೆಲ್ಲ ಅವರಿಗೆ ಸ್ವರಾಶ್ಯಂಶಕಾಃ, ತನ್ನ ರಾಶಿ ಅಂದ್ರೆ ಸ್ವಕ್ಷೇತ್ರ, ಇದು ಮೂಲ ಕ್ಷೇತ್ರ. ಉಳಿದದ್ದು ಎಲ್ಲ ಡಿಗ್ರಿಗಳು ಏನಿದೆ ಅದೆಲ್ಲ ಸ್ವಕ್ಷೇತ್ರದ ರಾಶಿ ಮತ್ತೆ ಅಂಶಕಗಳು. ಈ ಶ್ಲೋಕದಲ್ಲಿ ಏನಾದ್ರೂ ಸಂಶಯ ಇದೆಯಾ? ಮುಂದಿನ ಪಾಠಕ್ಕೆ ಹೋಗುವಲ್ಲ. ಇದರಲ್ಲಿ ಯಾರಿಗಾದ್ರೂ ಏನಾದ್ರೂ ಸಂಶಯ ಇದೆಯಾ? ಇಲ್ಲ ಅಲ್ಲ. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗುವ. ಹೋರಾದಯಸ್ತನು ಕುಟುಂಬ ಸಹೋತ್ತ ಬಂಧು, ಹೋರಾದಯಸ್ತನು ಕುಟುಂಬ ಸಹೋತ್ತ ಬಂಧು, ಹೋರಾದಯಸ್ತನು ಕುಟುಂಬ ಸಹೋತ್ತ ಬಂಧು, ಪುತ್ರಾರಿಪತ್ನಿ ಮರಣಾನಿ ಶುಭಾಸ್ಪದಾಯಾಃ, ಪುತ್ರಾರಿಪತ್ನಿ ಮರಣಾನಿ ಶುಭಾಸ್ಪದಾಯಾಃ, ಪುತ್ರಾರಿಪತ್ನಿ ಮರಣಾನಿ ಶುಭಾಸ್ಪದಾಯಾಃ. ರಿಪಾಖ್ಯಮಿತ್ಯೇಪಚಯಾನ್ಯರಿ ಕರ್ಮಲಾಭ, ರಿಪಾಖ್ಯಮಿತ್ಯಪಚಯಾನ್ಯರಿ ಕರ್ಮಲಾಭ, ರಿಪಾಖ್ಯಮಿತ್ಯಪಚಯಾನ್ಯರಿ ಕರ್ಮಲಾಭ. ದುಶ್ಚಿತ್ಕ ಸಂಹಿತ ಗ್ರಹಾಣಿನ ನಿತ್ಯಮೇಕೆ. ಈ ದುಶ್ಚಿಕ್ಯ ಅಂತ ಹೇಳುವಂಥದ್ದು ಉಂಟು, ದುಶ್ಚಿತ್ಕ ಅಂತ ಹೇಳುವಂಥದ್ದು ಪಾಠಾಂತರಗಳುಂಟು. ನಮಗೆ ಹೆಚ್ಚಾಗಿ ದುಶ್ಚಿತ್ಕ ಅಂತ ಬರ್ತದೆ. ನಿಮ್ಮಲ್ಲಿ ಏನಿದೆ ಕನ್ನಡದಲ್ಲಿ? ದುಶ್ಚಿಕ್ಯ ಅಂತ ಹೇಳಿದ್ಯಾ, ದುಶ್ಚಿತ್ಕ ಅಂತ ಹೇಳಿದ್ಯಾ? ದುಶ್ಚಿಕ್ಯ. ಸರಿ. ದುಶ್ಚಿಕ್ಯ ಸಂಹಿತ ಗ್ರಹಾಣಿನ ನಿತ್ಯಮೇಕೆ. ನನಗೆ ಹೆಚ್ಚಾಗಿ ಪಾಠ ಇದೇ ಬರ್ತದೆ, ನನಗೆ ಅದನ್ನ ಹೇಳ್ತೇನೆ. ದುಶ್ಚಿತ್ಕ ಸಂಹಿತ ಗ್ರಹಾಣಿನ ನಿತ್ಯಮೇಕೆ, ದುಶ್ಚಿತ್ಕ ಸಂಹಿತ ಗ್ರಹಾಣಿನ ನಿತ್ಯಮೇಕೆ. ಇದರ ಪದಚ್ಛೇದ: ಹೋರಾದಯ ತನು ಕುಟುಂಬ ಸಹೋತ್ತ ಬಂಧು ಪುತ್ರಾರಿ ಪತ್ನಿ ಮರಣಾನಿ ಶುಭಾಸ್ಪದಾಯಾಃ, ವಿಪಾಕ್ಯಂ ಇತಿ ಉಪಚಯಾನಿ ಹರಿಕರ್ಮಲಾಭ ದುಶ್ಚಿತ್ಯ ಸಂಹಿತ ಗ್ರಹಾಣಿ ನ ನಿತ್ಯಂ ಏಕೆ. ಇದು ತುಂಬಾ ಭಾವಗಳು ಅಂತೇಳಿ 12 ಭಾವಗಳು ಅಂತೇಳಿ ಹೇಳ್ತೇವೆ. ಭಾವಸ್ಫುಟ, ಭಾವದ ಲೆಕ್ಕಾಚಾರ, ಯಾವುದು ಮೊದಲನೇ ಭಾವ ಇತ್ಯಾದಿಗಳೊಂದು ವ್ಯವಸ್ಥೆ ಇದೆ. ಮೇಲ್ನೋಟಕ್ಕೆ ಅದು ಈಗ ನಮ್ಗೆ ಇನ್ನೂ ಪಾಠಗಳು ತುಂಬಾ ಆದ್ಮೇಲೆ ನಾವು ಅದನ್ನ ತಿಳ್ಕೊಳ್ಳುವ. ಭಾವಸ್ಫುಟದಿಂದಾಗಿ ಭಾವಗಳನ್ನು ಚಿಂತನೆ ಮಾಡುವಂಥದ್ದು. ಈಗ ಮೇಲ್ನೋಟಕ್ಕೆ ರಾಶಿಗಳು ಅಂತ ಹೇಳುವ ಅರ್ಥಗಳನ್ನು ಇಟ್ಕೊಳ್ಳುವ. 1ನೇ ರಾಶಿ, 2ನೇ ರಾಶಿ ಅಂತ. ಈಗ ಲಗ್ನ ಯಾವುದು ಬರ್ತದೆ ಅದರ ಮೇಲೆ ಡಿಪೆಂಡ್ ಇರ್ತದೆ. 1 ಮೇಷಾದಿ 12 ರಾಶಿಗಳು. ಈಗ ತುಲಾ ಲಗ್ನವಾಗಿ ಬಂತು ಅಂತೇಳಿ ಇಟ್ಕೊಳ್ಳುವ. ತುಲಾ ಲಗ್ನವಾಗಿ ಬಂದಾಗ 1 ಅಂತ ಹೇಳಿದ್ರೆ ತುಲಾ ಲಗ್ನ. 2ನೇ ರಾಶಿ ಆಗ ಯಾವುದಾಗ್ತದೆ ನಮಗೆ? ವೃಶ್ಚಿಕ ರಾಶಿ ಆಗ್ತದೆ. 3ನೇ ಭಾವ ಅಂತ ಅಥವಾ 3ನೇ ರಾಶಿ ಅಂತ ಹೇಳಿದ್ರೆ ನಮಗೆ ಧನುರಾಶಿ. 4ನೇ ರಾಶಿ ಮಕರ, 5 ಕುಂಭ, 6 ಮೀನ, 7 ಮೇಷ, 8 ವೃಷಭ, 9 ಮಿಥುನ, 10 ಕರ್ಕಾಟಕ, 11 ಸಿಂಹ, 12ನೇ ರಾಶಿ ನಮಗೆ ಕನ್ಯಾ ರಾಶಿ ಅಂತ. ತುಲಾ ಲಗ್ನವಾಗಿದ್ದಾಗ ಈ ರೀತಿಯಲ್ಲಿ 12. ಎಲ್ಲಿಯಾದ್ರೂ ಮಕರ ಲಗ್ನವಾಗಿತ್ತು ಅಂತ ಹೇಳಿ ಇಟ್ಕೊಳ್ಳುವ. ಮಕರದಿಂದ 1-2 ಲೆಕ್ಕ ಆಗ್ತಾ ಹೋಗ್ಬೇಕು. ಮಕರ 1ನೇ ರಾಶಿ, 2ನೇ ರಾಶಿ ನಮಗೆ ಕುಂಭ, 3ನೇ ರಾಶಿ ಮೀನ, 4ನೇ ರಾಶಿ ಮೇಷ. ಈ ರೀತಿಯಲ್ಲಿ 12 ರಾಶಿಗಳು ಅಥವಾ 12 ಭಾವಗಳು ಅಂತೇಳಿ
ಚಿಂತನೆ ಮಾಡ್ಬೇಕು. ಈ 12 ಭಾವಗಳಿಂದಾಗಿ ಏನು ವಿಷಯಗಳನ್ನ ಚಿಂತನೆ ಮಾಡುವುದು? ಯಾಕೆ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವನ್ನ ನಾವು ಚಿಂತನೆ ಮಾಡಬೇಕು ಜ್ಯೋತಿಷ್ಯದಲ್ಲಿ. ಅದರಿಂದಾಗಿ ಯಾವ ಭಾವದಿಂದ ಯಾವ ವಿಚಾರವನ್ನ ಚಿಂತನೆ ಮಾಡಬೇಕು ಅಂತ ಹೇಳಲಿಕ್ಕೆ ಈ ಭಾವದ ಫಲಗಳು ನಮಗೆ ತುಂಬಾ ಮುಖ್ಯ. ಜ್ಯೋತಿಷ್ಯದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು 12 ಭಾವಗಳು. ಆದ್ರಿಂದ ಇದರ ಯಾವ ಯಾವ ಭಾವದಿಂದಾಗಿ ಏನೇನು ವಿಷಯಗಳನ್ನ ಚಿಂತನೆ ಮಾಡಬೇಕು ಹೇಳುವಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೋರಾದಯ ಅಂತ ಹೇಳಿದ್ರೆ ಲಗ್ನಾದಯ ಎಂಬುದಾಗಿ ಅರ್ಥ. ಹೋರ ಅಂತ ಹೇಳಿದ್ರೆ ಇಲ್ಲಿ ಲಗ್ನ ಅಂತ ಹೇಳಿ ಅರ್ಥ. ಲಗ್ನಸ್ಯ ಅರ್ಧಂ ಹೇಳುವುದಕ್ಕೂ ಹೋರ ಅಂತೇಳಿ ಹೇಳುವುದು, ಆದ್ರೆ ಇಲ್ಲಿ ಹೋರ ಅಂತ ಹೇಳಿದ್ರೆ ಲಗ್ನ ಎಂಬುದಾಗಿ ಅರ್ಥ. ಹೋರಾದಿಗಳು ಅರ್ಥಾತ್ ಲಗ್ನಾದಿಗಳು, ಲಗ್ನ ದ್ವಿತೀಯ ತೃತೀಯ ಚತುರ್ಥ ಕ್ರಮವಾಗಿ ಇಷ್ಟು ವಿಷಯಗಳನ್ನು ಅವುಗಳಿಂದ ಚಿಂತನೆ ಮಾಡಬಹುದು. ಏನೆಲ್ಲ? ತನು, ಲಗ್ನದಿಂದಾಗಿ ತನು ಅಂದ್ರೆ ತನು ಅಂತ ಹೇಳಿದ್ರೆ ತನು ಮನ ಧನ ಅಂತ ನಮಗೆ ಪ್ರಸಿದ್ಧ. ನಿಮಗೆ ಸಹಾಯ ಮಾಡಿ ಅಂತೆಲ್ಲ ಕಡೆ ಕೇಳಬೇಕಾದ್ರೂ ಕೂಡ ತನು ಅಂತ ಹೇಳಿದ್ರೆ ದೇಹ ಎಂಬುದಾಗಿ ಅರ್ಥ, ನಮ್ಮ ಶರೀರ ಎಂಬುದಾಗಿ ಅರ್ಥ. ಅದರಿಂದಾಗಿ ನಮ್ಮ ಶರೀರವನ್ನ ಅಥವಾ ನಮ್ಮ ದೇಹವನ್ನ ಲಗ್ನದಿಂದ ಚಿಂತನೆ ಮಾಡುವಂಥದ್ದು. ನಮ್ಮ ಕುಟುಂಬ ಅಂತ ಹೇಳಿದ್ರೆ ನಮ್ಮ ಭರಣೀಯ ಜನರು ಇರ್ತಾರೆ. ನಾನೊಂದಷ್ಟು ಜನರನ್ನ ನಮಗೆ ಸಂಬಂಧಿಕರಂದ್ರೆ ದಾಯಾದಿಗಳು ಅಥವಾ ಸೂತಕಾಚರಣೆ ಮಾಡ್ಲಿಕ್ಕೂ ಒಂದು ವ್ಯವಸ್ಥೆ ಅಂತ ಹೇಳಿ ಇದೆ. ಕುಟುಂಬಿಕರದ್ದು ಸೂತಕಾಚರಣೆ ಇದೆ ತೀರಿ ಹೋದ್ರೆ. ಅದರಿಂದಾಗಿ ಅವರೆಲ್ಲ ನಮಗೆ ಕುಟುಂಬ ಅಂತ. ಭರಣೀಯ ಜನರು ಅಂತ ಹೇಳಿದ್ರೆ ನಾವು ಅವರನ್ನ ನಾವು ಅವರಿಗೆ ಗತಿ ಇಲ್ಲದಿದ್ದಾಗ ನಾವು ಅವರನ್ನು ಸಾಕಬೇಕಾಗಿದ್ದವರು ಅಂತ ಹೇಳುವಂಥದ್ದು ಅರ್ಥ ಉಂಟು. ಅವರೆಲ್ಲ ಕುಟುಂಬಿಕರು ಅಂತ ಅರ್ಥ. ಅಂತಹ ಕುಟುಂಬವನ್ನೇ ಯಾವ ರಾಶಿಯಿಂದ ಚಿಂತನೆ ಅಥವಾ ಯಾವ ಭಾವದಿಂದ ಚಿಂತನೆ ಮಾಡುವುದು ಅಂತ ಹೇಳಿದ್ರೆ ದ್ವಿತೀಯ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಈಗ ನಮಗೆ ಮೊನ್ನೆ ನೋಡಿದ್ದೇವೆ ನಾವು, ಮಕರೋ ಮೃಗಾಸ್ಯ ಧನುರ್ಲಗ್ನವಾಗಿ ಬಂತು. ಆಗ ಕುಟುಂಬ ರಾಶಿ ಯಾವುದು ಬರ್ತದೆ? ಮಕರ ರಾಶಿ ಬರ್ತದೆ. ಮಕರ ರಾಶಿಯಿಂದಾಗಿ ಕುಟುಂಬವನ್ನ ನಾವು ಚಿಂತನೆ ಮಾಡುದು ಅಂತೇಳಿ ಆದಾಗ ನಿಮಗೆ ಹೇಳಿ ಬಿಡ್ಬೋದು, ನಿಮ್ಮ ಕುಟುಂಬ ಎರಡಿದೆ ಅಂತೇಳಿ, ನಿಮಗೆ ಕುಟುಂಬ ಎರಡಾಗಿದೆ, ಒಂದು ಕುಟುಂಬಿಕರು ಸೇರದೆ ಎರಡೇ ವಿಭಾಗ ಆಗಿದೆ ಅಂತೇಳಿ ಹೇಳ್ಬೋದು. ಯಾಕೆ ಅಂತೇಳಿ ಹೇಳಿದ್ರೆ ಮಕರ ರಾಶಿ ಅಂತ ಹೇಳಿದ್ರೆ 2 ವಿಭಾಗದ ರಾಶಿ ಅದು. ಹೇಗೆ ಅಂತ ಹೇಳಿದ್ರೆ ಮಕರೋ ಮೃಗಾಸ್ಯ, ಅದರ ಮುಖ ಜಿಂಕೆ, ದೇಹ ಭಾಗ ಮೊಸಳೆ. ಈ ಪರಸ್ಪರ ಎರಡಕ್ಕೂ ವೈರುಧ್ಯ. ಯಾಕೆಂದ್ರೆ ಒಂದು ನೀರಿನಲ್ಲಿರುವಂಥದ್ದು, ಒಂದು ನೆಲದಲ್ಲಿರುವಂಥದ್ದು. ಅದರಿಂದಾಗಿ ಅದೇ ಪರಸ್ಪರ ಎರಡಕ್ಕೂ ವೈರುಧ್ಯ. ಆದ್ರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಪರಸ್ಪರ ವಿರೋಧಗಳಿದೆ ಅಂತ ಹೇಳುವಂತ ವಿಷಯಗಳನ್ನು ನಾವು ಚಿಂತನೆ ಮಾಡಬಹುದು. ಇನ್ನು ಹೀಗೆ ಕುಟುಂಬ ರಾಶಿ ಈಗ ನಮಗೆ ಮೀನ ಲಗ್ನವಾಗಿ ಬಂತು. ಕುಟುಂಬ ರಾಶಿ ಮೇಷರಾಶಿಯಾಗಿ ಬಂತು. ಮೇಷರಾಶಿ ಯಾವತ್ತು ಮೇಷ ಗಡಿಬಿಡಿ ಅಲ್ವಾ? ಅವತ್ತು ನಾವು ಮೇಷ ಅಂತ ಹೇಳಿಬೇಕಾದ್ರೆ ಚಿಂತನೆ ಮಾಡಿದ್ದೇವೆ. ಅದು ಆಡು ಮುಟ್ಟದ ಸೊಪ್ಪಿಲ್ಲ, ಎಲ್ಲವನ್ನ ಅರ್ಧ. ಹಾಗೆ ನಿಮ್ಮ ಕುಟುಂಬದಲ್ಲಿ ಕೂಡ ಯಾವುದನ್ನು ಯಾರು ಪೂರ್ತಿ ಮಾಡುವುದಿಲ್ಲ, ಸ್ವಲ್ಪ ಗಡಿಬಿಡಿಯವರೇ ಎಲ್ಲ. ಈ ರೀತಿಯಲ್ಲಿ ಎಲ್ಲ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಯಾವ ರಾಶಿ ಅಂತ ನೋಡಿಕೊಂಡು ಕುಟುಂಬ, ಆ ಕುಟುಂಬಿಕರ ಬಗ್ಗೆ ಆ ರೀತಿಯಲ್ಲಿ ನಮಗೆ ಚಿಂತನೆ ಮಾಡುವಂತ ವಿಷಯಗಳನ್ನ ಚಿಂತನೆ ಮಾಡಬಹುದು ನಾವು. ಇನ್ನು ಕುಟುಂಬ ಸಹೋತ್ತ 3ನೇ ರಾಶಿಯಿಂದಾಗಿ ನಮ್ಮ ಸಹೋದರರನ್ನ ಚಿಂತನೆ ಮಾಡುವಂಥದ್ದು. ಈಗ ಉದಾಹರಣೆಗೆ ನಮಗೆ ಯಾವುದು ಲಗ್ನ ನಮಗೆ ಈಗ ಧನುರ್ಲಗ್ನವಾಗಿ ಆಗ ನಾನು ನೋಡಿದ್ದಲ್ವಾ, ಧನುರ್ಲಗ್ನವಾಗಿ ಇತ್ತು. ಆಗ ಕುಟುಂಬ ರಾಶಿ ಮಕರ ರಾಶಿ ಆಗ್ತದೆ. ತೃತೀಯ ರಾಶಿ ನಮಗೆ ಕುಂಭ ರಾಶಿ ಆಗ್ತದೆ. ಆಗ ಸಹೋದರನನ್ನು ಕುಂಭ ರಾಶಿಯಿಂದ ಚಿಂತನೆ ಮಾಡಬಹುದು. ಕುಂಭ ಅಂತ ಹೇಳುವಂಥದ್ದು ಸ್ವಲ್ಪ ಗುಪ್ತ ರಾಶಿ. ಆದ್ರಿಂದಾಗಿ ಆ ಸಹೋದರನ ಸ್ವಭಾವ ಸ್ವಲ್ಪ ಗುಪ್ತವಾಗಿರ್ತದೆ. ಅವನು ಎಲ್ಲವನ್ನು ಕೂಡ ಹೇಳಿಕೊಳ್ಳುವುದಿಲ್ಲ. ಈ ರೀತಿಯಲ್ಲಿ ಎಲ್ಲ ನಮ್ಮ ಸಹೋದರರನ್ನ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ನಮಗೂ ಸಹೋದರನಿಗೆ ಆಗ್ತದ ಇಲ್ವಾ ಅಂತ ಹೇಳುವಂತ ವಿಷಯಗಳನ್ನು ಕೂಡ ಚಿಂತನೆ ಮಾಡ್ಲಿಕ್ಕೆ ಇದೆ. ಅದು ಆ ಗ್ರಹನು ಲಗ್ನಾಧಿಪತಿಯು ಪರಸ್ಪರ ಮಿತ್ರರು, ಪರಸ್ಪರ ಶತ್ರುಗಳು ಇಲ್ಲಿ ಹೇಗಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಆಗ್ತದೆ. ಅದು ಈಗ ಶತ್ರುತ್ವ ಮಿತ್ರತ್ವ ಎಲ್ಲ ನಿಮಗೆ ಗ್ರಹರದ್ದೆಲ್ಲ 2ನೇ ಅಧ್ಯಾಯದಲ್ಲಿ ಬರ್ತದೆ, ಆವಾಗ ನೋಡುವ. ತೃತೀಯ ಭಾವದಿಂದ ಏನೆಲ್ಲ ಚಿಂತನೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಚಿಂತನೆ ಮಾಡುವಂಥದ್ದು. ಬಂಧು 4ನೇ ರಾಶಿಯಿಂದಾಗಿ ಬಂಧುಗಳನ್ನ ಚಿಂತನೆ ಮಾಡುವಂಥದ್ದು. ಬಂಧುಗಳು ಅಂತ ಹೇಳಿದ್ರೆ ನಮಗೆ ಸೋದರ ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ,
ಅಕ್ಕನ ಮಕ್ಕಳು ಇತರೆ ಬಂಧುಗಳೆಲ್ಲ ನಮಗೆ ಕುಟುಂಬ ಅಲ್ಲದಿದ್ದವರನ್ನು ಇಲ್ಲಿಂದ ಚಿಂತನೆ ಮಾಡ್ಬೋದು. ಸಾಮಾನ್ಯ ನಮ್ಮಲ್ಲಿ ಎರಡು ಕಟ್ಟು ಇದೆ. ತುಳುನಾಡಿನಲ್ಲಿ ಸಾಮಾನ್ಯ ಕರಾವಳಿ ಪ್ರದೇಶಗಳಲ್ಲಿ ಅಳಿಯ ಕಟ್ಟು ಬೇರೆ, ಮಕ್ಕಳ ಕಟ್ಟು ಬೇರೆ ಅಂತ ಹೇಳಿದೆ. ಆದ್ರೆ ಎಲ್ಲಾ ಕಡೆ ಇರುವಂತದ್ದು ಮಕ್ಕಳ ಕಟ್ಟು ಅಂತ ಹೇಳಿದ್ರೆ ತಂದೆಯ ಕುಟುಂಬ ಅಂತ. ಅರ್ಥಾತ್ ಮಾತೃ ಗುಣ ಪಿತೃ ಜಾತಿ ಅಂತೇಳಿ ಇರುವಂತದ್ದು. ನಮಗೆ ತಂದೆಯ ಜಾತಿ ನಮಗೆ ಬರ್ತದೆ, ತಾಯಿಯ ಗುಣಗಳು ಬರ್ತದೆ ಅಂತೇಳಿ. ಅದರಿಂದಾಗಿ ಆ ಪಿತಾಕುಲಂ ಅಥವಾ ಕುಲ ಅಂತ ಹೇಳಿದ್ರೆ ಅದು ತಂದೆಯದ್ದೇ ಅಂತೇಳಿ ನಿಯಮ ಇರತಕ್ಕಂಥ ಧರ್ಮಶಾಸ್ತ್ರದಲ್ಲಿ. ಮತ್ತೊಂದು, ಈಗ ತುಳುನಾಡಿನಲ್ಲಿ ಒಂದು ವ್ಯವಸ್ಥೆಯಿಂದಾಗಿ ನಂತರ ಒಬ್ಬರ ರಾಜನ ಕಾಲದ ನಂತರದಲ್ಲಿ ಒಂದು ಅಳಿಯ ಕಟ್ಟು ವ್ಯವಸ್ಥೆ ಅಂತೇಳಿ ಒಂದು ಆರಂಭ ಆಗಿದೆ. ಕೆಲವು ಕುಟುಂಬಗಳು ಅದನ್ನ ಆಚರಣೆ ಮಾಡ್ತಾ ಇದೆ. ಅವರಲ್ಲಿ ಸೋದರ ಮಾವ ಎಲ್ಲ ಕುಟುಂಬ ಆಗ್ತದೆ. ಬಟ್ ಸಾಮಾನ್ಯ ನಮಗೆ ಕುಟುಂಬ ಅಲ್ಲದಿದ್ದ ಬಂಧುಗಳನ್ನೆಲ್ಲವನ್ನು ಕೂಡ ನಮಗೆ ಚತುರ್ಥ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಆ ವ್ಯವಸ್ಥೆಗೂ ಈ ಚಿಂತನೆಗೂ ಸಂಬಂಧ ಇಲ್ಲ. ಯಾಕಂದ್ರೆ ಇದೆಲ್ಲ ಅಳಿಯ ಮಕ್ಕಳ ಕಟ್ಟಿದ್ದಾಗ ಮಾತ್ರ ಧರ್ಮಶಾಸ್ತ್ರ ಒಪ್ಪುವಂಥದ್ದು ಮಕ್ಕಳ ಕಟ್ಟನ್ನು ಮಾತ್ರ. ಅದರಿಂದಾಗಿ ಆ ವಿಷಯವನ್ನೇ ಇಟ್ಕೊಳ್ಬೇಕು. ಅದರಿಂದಾಗಿ ಚತುರ್ಥ ಭಾವದಿಂದಾಗಿ ನಾವು ತಾಯಿಯನ್ನು, ಮುಂದಕ್ಕೆ ಅದು ಬರ್ತದೆ ತಾಯಿಯನ್ನು ಚಿಂತನೆ ಮಾಡುವಂತ ವಿಷಯ. ಹಾಗೆ ಮಾತುಲ ತಾಯಿಯ ಅಣ್ಣ ತಮ್ಮಂದಿರನ್ನ, ಭಾಗಿನೇಯ ಅಂತ ನಮಗೆ ಸಾಮಾನ್ಯ ಅಕ್ಕನ ಮಕ್ಕಳನ್ನ, ಇದನ್ನೆಲ್ಲ ನಮಗೆ ಚಿಂತನೆ ಮಾಡುವಂಥದ್ದು ಚತುರ್ಥ ರಾಶಿ. 5ನೇ ರಾಶಿಯಿಂದಾಗಿ ಪುತ್ರ ಮಕ್ಕಳನ್ನ ಚಿಂತನೆ ಮಾಡಬಹುದು. 5ನೇ ಭಾವಾಧಿಪತಿ ಎಷ್ಟು ಅಂಶಕ್ಕೆ ಹೋಗಿದೆ ಅಷ್ಟು ಮಕ್ಕಳು, ಅಥವಾ 5ನೇ ಭಾವ ಯಾವುದು ಇದಕ್ಕೆ ಸಂಬಂಧಪಟ್ಟ ಸಂಖ್ಯೆಗಳು ಕೆಲವು ಸಲ ಬರ್ತದೆ, ರಾಶಿಗೆ ಸಂಬಂಧಪಟ್ಟದ್ದು ಇರ್ತದೆ. ಅದೆಲ್ಲ ಮುಂದಕ್ಕೆ ನಿಮಗೆ ಗೊತ್ತಾಗ್ತದೆ. ಸಂಖ್ಯೆಗಳ ಒಂದಷ್ಟು ಪರಿಜ್ಞಾನಗಳು ಬರ್ತದೆ, ಆಗ ತಿಳ್ಕೊಳ್ಬಹುದು. ಅಂತ ಅಷ್ಟು ಮಕ್ಕಳುಗಳನ್ನ ಚಿಂತನೆ ಮಾಡ್ಬೋದು. ಅರಿ ಪುತ್ರ ಅರಿ 6ನೇ ರಾಶಿಯಿಂದಾಗಿ ಅರಿ ಅಂತ ಹೇಳಿದ್ರೆ ಶತ್ರು, ಹಾಗೆ ರೋಗಾದಿಗಳು ಅಂತೇಳಿ ಅರ್ಥ ಉಂಟು. ಶತ್ರು, ರೋಗ ಇತ್ಯಾದಿಗಳನ್ನೆಲ್ಲ 6ನೇ ರಾಶಿಯಿಂದ ಚಿಂತನೆ ಮಾಡುವಂಥದ್ದು. 7ನೇ ಭಾವದಿಂದಾಗಿ ಪತ್ನಿ, ಹೆಂಡತಿಯನ್ನ ಚಿಂತನೆ ಮಾಡುವಂಥದ್ದು 7ನೇ ರಾಶಿಯಿಂದಾಗಿ. ಮತ್ತೆ 8ನೇ ರಾಶಿಯಿಂದಾಗಿ ಮರಣ, ಯಾವ ಕಾರಣದಿಂದ ಮರಣ ಆಗ್ತದೆ ಅಥವಾ ಮರಣ ಅದನ್ನೆಲ್ಲ ಚಿಂತನೆ ಮಾಡುವುದು 8ನೇ ರಾಶಿಯಿಂದ. ಮರಣ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು. ಇನ್ನು ಮರಣಾನಿ ಶುಭ, ನಮಗೆ ಒಳ್ಳೆಯದಾಗುವಂಥದ್ದನ್ನ ಭಾಗ್ಯವನ್ನೆಲ್ಲ ಚಿಂತನೆ ಮಾಡುವಂಥದ್ದು 9ನೇ ರಾಶಿಯಿಂದಾಗಿ. ಆಸ್ಪದ ಅಂತೇಳಿ ಹೇಳಿದ್ರೆ ನಮಗೆ ಅವಲಂಬನೆ ಅಂತ ಅರ್ಥ. ಅರ್ಥಾತ್ ಏನ್ ಬರೀತಾರೆ ಆಸ್ಪದ ಅಂತ ಹೇಳಿದ್ರೆ ಅವಲಂಬ. ಆಸ್ಪದ ಶಬ್ದದ ನೇರಾರ್ಥ ನನಗೆ ನೋಡ್ಬೇಕಷ್ಟೇ. ಅವಲಂಬ ಅಂತ ಬರೆದಿದ್ದಾರೆ ಇಲ್ಲಿ, ಅವಲಂಬನೆ ಅಂತ ಹೇಳಿ. ಅರ್ಥಾತ್ ಕರ್ಮಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ನಾವು ಚಿಂತನೆ ಮಾಡುವಂಥದ್ದು 10ನೇ ರಾಶಿಯಿಂದಾಗಿ. ಆಯ ಶಬ್ದೇನ ನಂತರದ್ದು ಆಯ ಶುಭ ಆಸ್ಪದ ಆಯಾಹ ಕರ್ಮ ಲಾಭ. ಸರಿ, ಆಯಾ ಶಬ್ದದಿಂದಾಗಿ ಆಯಾ ಅಂತ ಹೇಳಿದ್ರೆ ಲಾಭ ಇತ್ಯಾದಿಗಳನ್ನು. ಲಾಭಸ್ಥಾನ 11ನೇ ಮನೆ ಅಲ್ಲ ಸರ್? 11ನೇ ಮನೆ, ಹೌದು. ಆಸ್ಪದ ಅಂತ ಹೇಳಿದ್ರೆ 10ನೇ ಮನೆ, ಅವಲಂಬ. ನಂತರ ಕರ್ಮ ಇತ್ಯಾದಿಗಳನ್ನೆಲ್ಲ ಮುಂದಕ್ಕೆ ಕರ್ಮ ಶಬ್ದವನ್ನು ಬಳಸ್ತಾರೆ ಇಲ್ಲಿ. ಪಶ್ಚಿತ್ಕ ಸಂಜ್ಞದ ಗ್ರಹಣಿ ಕರ್ಮ ಅಲ್ಲ, ಏನು ವಿಪಾಕ್ಯ ಮಿತ್ಯಜವನ್ ಯಾರು ಕರ್ಮ ಲಾಭ ಅಂತೇಳಿ ಅಲ್ಲಿ ಕರ್ಮ ಶಬ್ದದಿಂದಾಗಿ 10ನೇ ಮನೆ ಅಂತೇಳಿ ಇಟ್ಕೊಂಡಿರ್ತದ್ದು. ಆಯ ಅಂತ ಹೇಳುವಂಥದ್ದು 11ನೇ ಮನೆ, ಸರ್ವಾಭೀಷ್ಟ ಆಗಮಗಳು, ನಮ್ಮೆಲ್ಲ ಅಭೀಷ್ಟ ಸಿದ್ಧಿ. ಆಯ ಅಂದ್ರೆ ಲಾಭ ಇತ್ಯಾದಿಗಳನ್ನೆಲ್ಲ 11ನೇ ರಾಶಿಯಿಂದ. ನಷ್ಟ ಇತ್ಯಾದಿಗಳನ್ನೆಲ್ಲ ರಿಪ್ಪ ಶಬ್ದದಿಂದಾಗಿ ಮರಣ ಅಂತ ಕೆಟ್ಟದ್ದು ಅಂತೇಳಿ ಅರ್ಥ. ಪಾಪಾದಿಗಳನ್ನೆಲ್ಲ ಹೇಳ್ತಾರೆ. ರೋಗಾದಿಗಳನ್ನು ಕೂಡ ಇದರಿಂದ ಚಿಂತನೆ ಮಾಡುವಂಥದ್ದು ಉಂಟು. ಅಂತೂ ಪಾಪ, ಮರಣ ಇತ್ಯಾದಿಗಳನ್ನು ಕೂಡ 12ನೇ ರಾಶಿಯಿಂದ ಚಿಂತನೆ ಮಾಡುವಂಥದ್ದು ಮುಖ್ಯ. ಪಾಪ ಅದರಿಂದ ಚಿಂತನೆ ಮಾಡುವಂಥದ್ದು. ಇತಿ ಉಪಚಯಾನಿ, ಇನ್ನು ಇಷ್ಟು 12 ಭಾವಗಳಿಂದಾಗಿ ಚಿಂತನೆ ಮಾಡುವಂತ ವಿಷಯಗಳು.
ಇನ್ನು ಉಪಚಯ ಮತ್ತೆ ಅಪಚಯ ಅಂತ ಹೇಳುವಂಥದ್ದು ಒಂದು ಎರಡು ವ್ಯವಸ್ಥೆ. ಇಲ್ಲಿ ಉಪಚಯ ಯಾವುದು ಅಂತ ಹೇಳ್ತಾರೆ, ಉಳಿದದ್ದೆಲ್ಲವೂ ಕೂಡ ನಮಗೆ ಅಪಚಯ ಅಂತೇಳಿ ಇಟ್ಕೊಳ್ಬೇಕು. ಉಪಚಯ ಶಬ್ದ, ಉಪಚಯ ರಾಶಿಗಳು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಅರಿ ಕರ್ಮ ಲಾಭ ದುಶ್ಚಿಕ್ಕ ಸಂಹಿತ ಗ್ರಹಾಣಿ. ಯಾವುದೆಲ್ಲ ಉಪಚಯ ರಾಶಿಗಳು? ರಿಪಾಖ್ಯಂ ಇತಿ ಇತಿ ಅಂತೇಳಿ ಅಲ್ಲಿಗೆ ಹೋಯ್ತದು. ನಂತರ ಉಪಚಯಾನಿ ಅರಿ ಕರ್ಮ ಲಾಭ ದುಶ್ಚಿಕ್ಕ ಸಂಹಿತ ಗ್ರಹಾಣಿ. ಅರಿ ಅಂತ ಹೇಳಿದ್ರೆ 6ನೇ ರಾಶಿ, ಕರ್ಮ ಅಂತ ಹೇಳಿದ್ರೆ 10ನೇ ರಾಶಿ, ಲಾಭ ಅಂತ ಹೇಳಿದ್ರೆ 11ನೇ ರಾಶಿ, ದುಶ್ಚಿತ್ಕ ಅಂತ ಹೇಳಿದ್ರೆ 3ನೇ ರಾಶಿಗೆ ದುಶ್ಚಿತ್ಕ ಎಂಬುದಾಗಿ ಸಂಜ್ಞೆ ಉಂಟು. ಅದರ ಮುಂದಕ್ಕೆ ನಮಗೆ ಇದೇ ಅಧ್ಯಾಯದಲ್ಲಿ ಹೇಳುತ್ತಾರೆ ಯಾವ ರಾಶಿಗೆ ಯಾವ ಸಂಜ್ಞೆ ಅಂತ ಹೇಳಬೇಕಾದ್ರೆ. ಮೇಷ ಯಾವುದು ಕೇಂದ್ರ ಪರಂ ಚಿತ್ತೋತ್ತರಂ ರಘು ಮಾನವ ಕರ್ಮ ದುಶ್ಚಿತ್ಕಂ ಸಹಜಂ ತಪಶ್ಚ ನವಮಂ ತ್ರ್ಯಾದ್ಯಂ ತ್ರಿಕೋಣಂಚ ತತ್ ಅಂತೇಳಿ ಮುಂದಕ್ಕೆ ಹೋರಾ ಸ್ವಾಮಿ ಗುರುಜ್ಞಮೀಕ್ಷೇತಾನಾನ್ಯಶ್ಚ ವೀರ್ಯೋತ್ಕಟ ಎಂಬ ಶ್ಲೋಕದಲ್ಲಿ ಕೊನೆಯ ಪಾದದಲ್ಲಿ ಬರ್ತದೆ. ದುಶ್ಚಿತ್ಕಂ ಸಹಜಂ, ದುಶ್ಚಿತ್ಕ ಅಂತ ಹೇಳಿದ್ರೆ ಸಹಜ ಅಂದ್ರೆ 3ನೇ ಭಾವಕ್ಕೆ ದುಶ್ಚಿತ್ಕ ಎಂಬುದಾಗಿ ಹೆಸರಿರುವಂತದ್ದು. ಅದರಿಂದಾಗಿ ಯಾವುದೆಲ್ಲ ಆಯ್ತು ಅಂತ ಹೇಳಿದ್ರೆ 3, 6, 10, 11 ಈ ಭಾವಗಳು ಉಪಚಯ ಅಂತೇಳಿ ಆಗ್ತದೆ. ಉಳಿದ ಎಲ್ಲ ಭಾವಗಳು ಇದನ್ನು ಬಿಟ್ಟು ಅಂದ್ರೆ 1, 2, 4, 5, 7, 8, 9, 12 ಇಷ್ಟು ರಾಶಿಗಳು ಅಪಚಯ ರಾಶಿಗಳು. ಆ 3, 6, 10, 11ನೇ ರಾಶಿಗಳು ಉಪಚಯ ಸ್ಥಾನ ಅಂತೇಳಿ ಇದಕ್ಕೆ ಕರೀತೇವೆ. ಇದರ ಪ್ರಯೋಜನ ಮುಂದಕ್ಕೆ ನಿಮಗೆ ಪಾಠದಲ್ಲಿ ಬಂದಾಗ ಗೊತ್ತಾಗ್ತದೆ. ನಿತ್ಯ ಮೇಕೆ, ಇದು ನಿತ್ಯ ಅಲ್ಲ ಅಂತ ಏಕೆ ಕೆಲವರು ಹೇಳ್ತಾರೆ, ಆದ್ರೆ ಇದು ಆಚಾರ್ಯರಿಗೆ ಅಭಿಪ್ರೇತ ಅಲ್ಲ, ಇದು ಸರಿಯಾದ ವಿಷಯ ಅಂತೇಳಿ ಆಚಾರ್ಯ ಅಂದ್ರೆ ಇದೇ ಉಪಚಯ ಸಂಜ್ಞೆ ಅಂತೇಳಿ ಹೇಳುವಂಥದ್ದು. ಇದನ್ನೇ ಉಪಚಯ ಅಂತೇಳಿ ಆಚಾರ್ಯರ ಅಭಿಪ್ರಾಯ. ಉಳಿದದ್ದು ಯಾವುದು ಅಂತ ಹೇಳಿ ವ್ಯಾಖ್ಯಾನದಲ್ಲಿ ಬರೀತಾರೆ. ಉಳಿದವರು ಇದಲ್ಲ ಅಂತ ಹೇಳೋದಕ್ಕೆ ನಚೇದ್ ಭವಂತಿ ತೇ ದೃಷ್ಟಾಃ ಪಾಪೈ ಸ್ವಸ್ವಾಮಿ ಶತ್ರುಭಿಃ, ಅಂದ್ರೆ ಪಾಪಗ್ರಹರಿಂದ ದೃಷ್ಟಿ ಬಂದಾಗ ಅಥವಾ ತನ್ನ ಅಧಿಪತಿಗಳಿಂದ ದೃಷ್ಟಿ ಬಂದಾಗ ಅಥವಾ ಶತ್ರುಗ್ರಹರಿಂದ ದೃಷ್ಟಿ ಇಲ್ಲದಿದ್ದಾಗ ಅದಕ್ಕೆಲ್ಲ ಉಪಚಯ ಅಂತೇಳಿ ಹೆಸರು. ಪಾಪ ಅಂದ್ರೆ ಅರ್ಥಾತ್ ಪಾಪಗ್ರಹರ ದೃಷ್ಟಿ, ಲಗ್ನಾಧಿಪತಿಯ ದೃಷ್ಟಿ ಅಥವಾ ಶತ್ರುಗ್ರಹನ ದೃಷ್ಟಿಗಳು ಬಂದಾಗ ಅದು ಅಪಚಯ ಆಗ್ತದೆ. ಇದು ಬರದಿದ್ದಾಗ, ದೃಷ್ಟಿಗಳು ಬರದಿದ್ದಾಗ ಉಪಚಯ ಅಂತೇಳಿ ಕರೆಸಿಕೊಳ್ಳಲ್ಪಡ್ತದೆ ಅಂತ. ಇದು ಆಚಾರ್ಯರ ಅಭಿಪ್ರಾಯ ಅಲ್ಲ. ಆಚಾರ್ಯರ ಅಭಿಪ್ರಾಯ 3, 6, 10, 11 ಇಷ್ಟು ರಾಶಿಗಳು ಉಪಚಯಗಳು, ಉಳಿದದ್ದೆಲ್ಲ ಅಪಚಯ ಎಂಬುದಾಗಿ ಆಚಾರ್ಯರ ಅಭಿಪ್ರಾಯ. ಸರಿ, ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶರಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾನ್ ಕರತಶ್ಚೇಡತಾಂ ಭರತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾಯಶ್ರುತೋ ವಾಚಂ ನ ಸದುಧಾತ್ಮೇ ದೀಪೋ ರವಿಃ. ಒಂದು ಪ್ರಶ್ನೆಗಳಿದ್ರೆ 12 ನಿಮಿಷ ಇರ್ತಾನೆ.